ಕೊನೆಗೂ ಕಾದು ಕಾದು ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗೇ ಬಿಡ್ತು. ದರ್ಶನ್ ಅವರ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಯಾವುದೇ ಸೆಲೆಬ್ರೇಷನ್ಗಿಂತ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ಅವರ ಕೊನೆಯ ಸಿನಿಮಾ ಕಾಟೇರ ರಿಲೀಸ್ ಆಗಿದ್ದು 2023 ಡಿಸೆಂಬರ್ ತಿಂಗಳ ಕೊನೆಯಲ್ಲಿ. ಸುಮಾರು 2 ವರ್ಷ ಕಾದ್ಮೇಲೆ ಅಭಿಮಾನಿಗಳಿಗೆ ದೊಡ್ಡ ಪರದೆ ಮೇಲೆ ದರ್ಶನ್ ಅವರು ಕಾಣಿಸ್ಕೊಂತಾ ಇದ್ದಾರೆ. ರಿಲೀಸ್ ಆಗಿರುವಂತಹ ಟ್ರೈಲರ್ ಯಾವ ರೀತಿ ಇದೆ, ಏನ್ ಕತೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೂ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ತಾರಕ್ ಸಿನಿಮಾ ನೋಡಿ ದರ್ಶನ್ ಮತ್ತು ಪ್ರಕಾಶ್ ಕಾಂಬಿನೇಷನ್ ನ ಕೆಲವೊಂದು ಆಡಿಯನ್ಸ್ಗೆ ಕೆಲವೊಂದು ಪ್ರೀ ಅಸಂಪ್ಷನ್ಗಳು ಖಂಡಿತ ಇರುತ್ತೆ. ಆದ್ರೆ ಡೆವಿಲ್ ಸಿನಿಮಾದ ಟ್ರೈಲರ್ ಅವೆಲ್ಲವನ್ನ ಸುಳ್ಳು ಅನ್ನೋದನ್ನ ಸಾಬೀತುಪಡಿಸಿದೆ. 2 ಸಿನಿಮಾಗಳ ಮೇಕಿಂಗ್ ಇರ್ಬೋದು ಅಥವಾ ಹೇಳೋದಕ್ಕೆ ಹೊರತಿರುವಂತಹ ಕತೆಗಳ ಎಳೆ ಇರ್ಬೋದು, ಎರಡರಲ್ಲೂ ಕೂಡ ಅಜಗಜಾಂತರ ವ್ಯತ್ಯಾಸಗಳಿವೆ. ಈ ಬಾರಿ ಕ್ಲಾಸ್ ಅಲ್ಲ ಕ್ಲಾಸಿಕಲ್ ಮಾಸ್ ಸಿನಿಮಾನ ಪ್ರಕಾಶ್ ಅವರು ದರ್ಶನ್ ಅವರ ಫ್ಯಾನ್ಸ್ ಗಳಿಗೆ ಕೊಡೋದಕ್ಕೆ ಹೊರಟಿದ್ದಾರೆ. 2 ನಿಮಿಷ 16 ಸೆಕೆಂಡ್ಗಳ ಈ ಟ್ರೈಲರ್ನಲ್ಲಿ ನಿಮಗೆ ನೆಗೆಟಿವ್ ಅಂಶಗಳನ್ನ ಹುಡುಕೋದಿಕ್ಕೆ ಟೈಮ್ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಫಾಸ್ಟ್ ಅಂಡ್ ಫಾರ್ವರ್ಡ್ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತ ಡೆವಿಲ್ ಟ್ರೈಲರ್ ಪ್ರತಿಯೊಬ್ಬರಿಗೂ ಕೂಡ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗುವಂತಹ ಡೆವಿಲ್ ಸಿನಿಮಾದ ಟಿಕೆಟ್ ಅನ್ನ ಅಡ್ವಾನ್ಸ್ ಆಗಿ ಬುಕ್ ಮಾಡೋದಕ್ಕೆ ಟೆಂಪ್ಟ್ ಅನ್ನ ಮಾಡುತ್ತೆ. ಪ್ರಕಾಶ್ ಅವರು ಈ ಸಿನಿಮಾನ ಮಾಡೋದಕ್ಕೆ ಕಾಕೊಂಡಿದ್ದು ಕಡಿಮೆ ಸಮಯ, ಕಾರಣ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಅದ್ರ ಬಗ್ಗೆ ನಾವೇನು ಮಾತಾಡಕ್ ಹೋಗಲ್ಲ. ಆದ್ರೆ ಅವ್ರು ಈ ಸಿನಿಮಾಗಾಗಿ ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೊಂಡಿದ್ರು ಅನ್ನೋದು ಈ 2.25 ನಿಮಿಷದ ಟ್ರೈಲರ್ ಖುದ್ದಾಗಿ ಹೇಳುತ್ತೆ. ಸುಧಾಕರ್ ಕೂಡ ಕ್ಯಾಮ್ರಾ ವರ್ಕ್ ನಿಂದ ಹಿಡಿದು ಪ್ರತಿಯೊಂದು ಫ್ರೇಮ್ ನಲ್ಲಿ ದರ್ಶನ್ ಅವ್ರನ್ನ ಪ್ರೊಜೆಕ್ಟ್ ಮಾಡಿರುವಂತಹ ರೀತಿ ನಿಜವಾಗ್ಲೂ ಯೂನಿಕ್ ಆಗಿತ್ತು ಅಂಡ್ ಡಿಫ್ರೆಂಟ್ ಆಗಿತ್ತು. ಸಾಮಾನ್ಯವಾಗಿ ದರ್ಶನ್ ಅವರ ಮಾಸ್ ಲುಕ್ಗಳು ಅಭಿಮಾನಿಗಳಲ್ಲಿ ಜನಪ್ರಿಯ. ಆದ್ರೆ ನಿಜ ಹೇಳ್ತೀನಿ, ದರ್ಶನ್ ಅವರ ಡೆವಿಲ್ ಸಿನಿಮಾದ ಕ್ಲಾಸ್ ಲುಕ್ ಕೂಡ ಮುಂದಿನ ದಿನಗಳಲ್ಲಿ ಫ್ಯಾನ್ಸ್ ನಡುವೆ ವೈರಲ್ ಆಗುತ್ತೆ. ಇನ್ನು ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ ಇದೊಂದು ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಸ್ಟೋರಿ ಅಂತ ಹೊಂದಿರಬಹುದು ಅನ್ನೋ ರೀತಿ ಈ ಟ್ರೈಲರ್ ಇದೆ. ಇನ್ನು ಟ್ರೈಲರ್ ನಲ್ಲಿ ಅಷ್ಟೊಂದು ಗ್ರಿಪ್ಪಿಂಗ್ ಸ್ಟೋರಿ ಇರಬೇಕಾದ್ರೆ ಇನ್ನು ಸಿನಿಮಾದಲ್ಲಿ ಖಂಡಿತವಾಗ್ಲೂ ಫ್ಯಾನ್ಸ್ ಹೊರತುಪಡಿಸಿ ನ್ಯೂಟ್ರಲ್ ಆಡಿಯನ್ಸ್ ಕೂಡ ಇಷ್ಟ ಆಗುವಂತಹ ರೀತಿಯಲ್ಲಿ ಕತೆ ಇದ್ದೇ ಇರುತ್ತೆ ಅನ್ನೋದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ದೂಸರ ಮಾತೆ ಎಲ್ಲ, ತುಂಬಾ ರಿಚ್ ಆಗಿ ಮೂಡ್ ಬಂದಿದೆ ಸಿನಿಮಾ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಟ್ರೈಲರ್ ಇನ್ನಷ್ಟು ಎನ್ಹಾನ್ಸ್ ಮಾಡಿದೆ ಅಂತಾನೆ ಹೇಳ್ಬೋದು. ಸ್ಟೋರಿ ನೋಡ್ತಾ ಇದ್ರೆ ಇದು ಬ್ಯಾಟ್ಮ್ಯಾನ್ ರೀತಿಯ ಸ್ಟೋರಿ ಅನ್ನೋ ತರ, ಅಂದ್ರೆ ಸಿನಿಮಾ ರೀತಿ ಇದೆ ಅನ್ನೋ ತರ ಅನ್ಸುತ್ತೆ. ಯಾಕೆಂದ್ರೆ ಒಂದು ಶೇಡ್ ನಲ್ಲಿ ಪ್ಲೇ ಬಾಯ್ ಮತ್ತೆ ಬ್ರಿಚ್ ಬಿಸ್ನೆಸ್ ಮ್ಯಾನ್ ಮಾಫಿಯಾ ರೀತಿಯಲ್ಲಿ ಕಾಣಿಸ್ಕೊಂಡ್ರೆ, ಇನ್ನೊಂದು ಕಡೆ ಅಪರಾಧಗಳನ್ನ ಶಿಕ್ಷಿಸುವಂತಹ ವ್ಯಕ್ತಿಯಾಗಿ ಕಾಣ್ತಾರೆ. ಮಹೇಶ್ ಮಂಜುಕರ್, ಅಚ್ಯುತಣ್ಣ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರು ಬಳಗನೆ ಈ ಸಿನಿಮಾದಲ್ಲಿದೆ. ಆದ್ರೂ ಕೂಡ ಡೆವಿಲ್ ಹಾಗೂ ಧನುಷ್ ಕ್ಯಾರೆಕ್ಟರ್ ನಡುವೆ ಒಂದು ಸಣ್ಣ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್. ಇದು ಸಿನಿಮಾನ ನೋಡೋದಕ್ಕೆ ಇನ್ನೊಂದು ಕಾರಣ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ನೀವು ಟ್ರೈಲರ್ ನಲ್ಲಿ ಕೂಡ ನೋಡೋದಾದ್ರೆ ಡೆವಿಲ್ ಪಾತ್ರದ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ಡಿಫ್ರೆಂಟ್ ಸ್ವ್ಯಾಗು ಮತ್ತು ಡಿಫ್ರೆಂಟ್ ಟೋನ್ ಗಳನ್ನ ಆ ಡೈಲಾಗ್ ನಲ್ಲಿ ಯೂಸ್ ಮಾಡಿದ್ದಾರೆ. ಪ್ರಮುಖವಾಗಿ ಟ್ರೈಲರ್ ನಲ್ಲಿ ಪ್ರತಿಯೊಬ್ಬ ಧನುಷ್ ಅಥವಾ ಡೆವಿಲ್ ನ ಒಂದಲ್ಲ ಒಂದು ರೀತಿ ಮುಗಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಇದರಲ್ಲಿ ಬರುವಂತಹ ಮತ್ತೊಂದು ಡೌಟ್ ಏನಪ್ಪಾ ಅಂದ್ರೆ, ಒಂದು ಕ್ಯಾರೆಕ್ಟರ್ ನ ಅಪೋನೆಂಟ್ ನ ಮುಗಿಸಿ ಇನ್ನೊಂದು ಕ್ಯಾರೆಕ್ಟರ್ ನ ಅದಕ್ಕೆ ಜಸ್ಟಿಸ್ ತರಬೇಕು ಅಂತ ಏನಾದ್ರು ಓಡಾಟ ಮಾಡೋ ತರ ಇದೆಯಾ ಅನ್ನೋ ತರ ಕೂಡ ಒಂದು ಡೌಟ್ ಬರುತ್ತೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋದು ಪವರ್ ಸಿಟ್ಟಿಂಗ್ ಫೈಟ್ ಅಲ್ಲಿ ಯಾವುದೋ ಒಂದು ಕಡೆ ಅಚ್ಯುತಣ್ಣ ಸೈಲೆಂಟ್ ಆಗಿ ಇನ್ನೊಂದು ಫ್ರೇಮ್ ನಲ್ಲಿ ಕುರ್ಚಿ ಮೇಲೆ ಕೂತಿರ್ತಾರೆ. ಹೀಗಾಗಿ ಅಚ್ಯುತ್ ಅವರ ಕ್ಯಾರೆಕ್ಟರ್ ಕೂಡ ಇಲ್ಲಿ ಏನೋ ಒಂದು ಟ್ವಿಸ್ಟ್ ಕೊಡೋದಕ್ಕೆ ಕಾಯ್ತಾ ಇದೆ. ಸಿನಿಮಾದ ನಾಯಕಿ ರಚನಾ ರೈ ಅವರಿದ್ದಾರೆ. ಟ್ರೈಲರ್ ಅಲ್ಲಿ ಅವ್ರದ್ದು ಒಂದೇ ಒಂದು ಡೈಲಾಗ್ ಇದೆ ಅಂಡ್ ಅವರ ರೋಲ್ ಇಲ್ಲಿ ಒಂದು ಕೀ ರೋಲ್ ಆಗಿ ಪ್ಲೇ ಮಾಡುತ್ತೆ ಅಂತ ಕಾಣುತ್ತೆ. ಅದೇನಪ್ಪಾ ಅಂದ್ರೆ, ನೀನು ನಿಜವಾದ ರೂಪನ ನಾನು ಸರಿಯಾಗಿ ನೋಡೇ ಇಲ್ವಲ್ಲೋ ಅನ್ನೋದು. ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ದರ್ಶನ್ ಅವರ 2 ಶೇಡ್ಗಳು ಅಥವಾ 2 ಕ್ಯಾರೆಕ್ಟರ್ಗಳು ಯಾವ ರೀತಿಯಲ್ಲಿ ಪೊಲಿಟಿಕಲ್ ಕೆರಿಯರ್ ನಲ್ಲಿ ಒಂದು ಗೇಮ್ ಪ್ಲೇ ಅನ್ನ ತೋರಿಸುತ್ತೆ ಅನ್ನೋದು ಇರೋ 2+ ನಿಮಿಷದ ಟ್ರೈಲರ್ ನಲ್ಲಿ ಪ್ರಕಾಶ್ ಅವರು ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅಂತ ಗೊತ್ತೇ ಆಗ್ತಿಲ್ಲ. ಕ್ಲಾಸ್ ಸಿನಿಮಾದಲ್ಲಿ ಕೂಡ ಒಂದು ಮಾಸ್ ಲುಕ್ ನ ತರೋದಕ್ಕೆ ಅವರೇ ಬರಬೇಕಾಗಿತ್ತು. ಒಂದು ವೇಟಿಂಗ್ ಕೂಡ ವರ್ತ್ ಅನ್ನಿಸ್ತಿದೆ. ಕಾಟೇರ ಸಿನಿಮಾದ 2ನೇ ವರ್ಷದ ಆನಿವರ್ಸರಿ ರೀತಿಯಲ್ಲಿ ಡಿಸೆಂಬರ್ 11ಕ್ಕೆ ದರ್ಶನ್ ರವರನ್ನ ಕಾಯ್ತಾ ಇರುವಂತಹ ಅಭಿಮಾನಿಗಳಿಗೆ ಡೆವಿಲ್ ಸಿನಿಮಾ ದೊಡ್ಡ ಪರದೆ ಮೇಲೆ ಕಾಣಿಸ್ಕೊತಿದೆ. ಸಿನಿಮಾನ ನೋಡ್ಲೇಬೇಕು ಅನ್ನೋದಕ್ಕೆ ಎಲ್ಲಾ ರೀತಿಯ ಕಾರಣನ ತೋರ್ಕೊಟ್ಟಿದ್ದಾರೆ. ಸಿನಿಮಾದ ಥಿಯೇಟರ್ ಲಿಸ್ಟ್ ಕೂಡ ಕಾಣಿಸ್ಕೊಂತಾ ಇದು. ಸಿಂಗಲ್ ಸ್ಕ್ರೀನ್ಗಳು ಈ ಬಾರಿ ತುಂಬಾ ಚೆನ್ನಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ್ ಅವರ ಸಿನಿಮಾನ ವೆಲ್ಕಮ್ ಮಾಡೋದಕ್ಕೆ ಕಾಯ್ದು ಕೂತಿದ್ದಾವೆ. ಡೆವಿಲ್ ಸಿನಿಮಾ ಮತ್ತೆ ಆ ಸಿಂಗಲ್ ಸ್ಕ್ರೀನ್ ವೈಭವವನ್ನ ಕರ್ನಾಟಕದ ತುಂಬಾ ತರಲಿ ಅಂತ ಹಾರೈಸೋಣ. ಟ್ರೈಲರ್ ನೋಡಿ ಅನ್ಸಿದ್ದಿಷ್ಟು ನಿಮ್ಗೇನು ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂದಾಗೆ ಟ್ರೈಲರ್ನ ಕ್ಲೈಮ್ಯಾಕ್ಸ್ ನಲ್ಲಿ ದರ್ಶನ್ ರವರ್ನ ಸೂರ್ಯ ಗ್ರಹಣ ಡೈಲಾಗ್ ಹೆಂಗಿತ್ತು ಅಂತ ಮಿಸ್ ಮಾಡದೆ ಹೇಳಿ.